ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಹೂಡಿಕೆ ಮಾಡೋದು ಏಕೆ ಮುಖ್ಯ ಈ ಟಾಪಿಕ್ ಬಗ್ಗೆ ಕಲಿಯೋಣ. ನೋಡ್ರಿ ವೀಕ್ಷಕರೇ, ಯಾವಾಗನು ಇನ್ವೆಸ್ಟ್ಮೆಂಟ್ ಭಾಳ ಇಂಪಾರ್ಟೆಂಟ್. ವಾರೆನ್ ಬಫೆಟ್ ಅವ್ರದ್ದು ಈ ಹೇಳಿಕೆಲ್ಲ ತಿಳ್ಕೊಬೋದು. ನೀವು ಎಷ್ಟು ಹೂಡಿಕೆ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗ್ತೈತಿ. ನೋಡ್ಬೋದು ವೀಕ್ಷಕರೇ, ವಾರೆನ್ ಬಫೆಟ್ ಅವ್ರು ಏನು ಹೇಳಿಕೆ ಕೊಟ್ಟಾರಂದ್ರೆ, ಯಾವಾಗಿನ ತನಕ ನೀವು ಮಕ್ಕಳದ ಮುಂದೆನೂ ರೊಕ್ಕ ಮಾಡೋ ವಿಧಾನವನ್ನ ಕಂಡು ಹಿಡಿಯಂಗಿಲ್ಲ ರೀ, ಅವಾಗಿನ ತನಕ ನೀವು ಸಾಯು ತನಕ ಕೆಲಸ ಮಾಡಬೇಕಾಗುತ್ತೆ ಅಂತಂದ್ರೆ ತಿಳ್ಕೊಬೋದು. ವೀಕ್ಷಕರೇ, ಮನುಷ್ಯಾಗ ಕೆಲಸ ಮಾಡ್ಬೇಕಂದ್ರೆ 6 ತಾಸು ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಬ್ಯಾಸರು ಬರ್ತೈತಿ, ಅತ್ರಾಗ್ರಿ ಸಾಯು ತನಕ ಅಂದ್ರೆ ಅರ್ಧ ಜೀವನ್ ಮನುಷ್ಯದ ಅಲ್ಲೇ ಹೋಗ್ಬಿಡ್ತೈತಿ. ಎಷ್ಟು ಜಗತ್ತು ಸುಂದರ ಐತಿ ಇದೈತಿ, ಬಟ್ ನೋಡೋಕ್ಕಾಗಿಲ್ಲ. ಅನಾನ ವೀಕ್ಷಕರೇ, ಮಕ್ಕಳದ ಮುಂದೆ ನಾವು ಹೆಂಗೆ ಹಣ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋನು. ಮತ್ತು ಇನ್ವೆಸ್ಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ವಾರೆನ್ ಬಫೆಟ್ ಅವ್ರದ್ದು ಇನ್ನೊಂದು ಹೇಳಿಕೆಲೇನು ನಾವು ತಿಳ್ಕೊಬೋದು. ನೋಡ್ರಿ ವೀಕ್ಷಕರೇ, ವಾರೆನ್ ಬಫೆಟ್ ಅವ್ರದ್ದು ಇನ್ನೊಂದು ಹೇಳಿಕೆ ಏನಂತಂದ್ರೆ, ನೀವು ಏನ್ರಿ ನಿಮ್ದು ಕೆಲಸದ ಸಂಬಳ ಮ್ಯಾಗನ ಡಿಪೆಂಡ್ ಇದ್ರೆ ನೀವು ಬಡತನದ ಹಾದಿಯಲ್ಲಿ ಒಂದು ಸ್ಟೆಪ್ ಹಿಂದಿದ್ದೀರಾ ಅಂತಂದ್ರೆ, ನೀವು ಬರೀ ನಿಮ್ಮ ಕೆಲಸದ ಸಂಬಳ ಮ್ಯಾಗನ ಡಿಪೆಂಡ್ ಇದ್ರೆ ನೀವು ಬರೀ 1 ಸ್ಟೆಪ್ ಹಿಂದಿದ್ದೀರಿ ಬಡತನದಾಗ ನೀವು ಹೋಗಾಕ. ಆದ ಕಾರಣ ವೀಕ್ಷಕರೇ, ಸಂಬಳವನ್ನು ಬಿಟ್ಟು ನಾವು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮನ್ನು ಜನ್ರೇಟ್ ಮಾಡಬೇಕಾಗ್ತೈತಿ. ನಾನು ಅದ್ರ ಬಗ್ಗೆನೂ ಇವತ್ತಿನ ವಿಡಿಯೋನಾಗ ತಿಳ್ಕೊಳ್ಳೋಣ. ಮತ್ತು ವೀಕ್ಷಕರೇ, ನೋಡಬಹುದು ಯಾವಾಗೂ ನಮ್ಮ ದೇಶನಾಗ ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರನು ಅನ್ಬೋದ, ಅಂದ್ರೆ ಮೆಹಂಗಾಯಿ, ಹಿಂದಿನ ಹೇಳಿದ್ರೆ ಮೆಹಂಗಾಯಿ, ಹಣದುಬ್ಬರ. ವೀಕ್ಷಕರೇ, ನಮ್ಮ ದೇಶನಾಗ ಇನ್ಫ್ಲೇಷನ್ 4ರಿಂದ 6% ಆಗ್ತಿರ್ತೈತಿ. ಈ ನಿಮ್ಮ ಕಡೆ 100 ರೂಪಾಯಿ ಇದಾವಂತ ತಿಳ್ಕೊರಿ. ನೆಕ್ಸ್ಟ್ 100 ರೂಪಾಯಿದ ಇದು ಮೌಸ್ ತಿಳ್ಕೊರಿ. ಎಕ್ಸಾಂಪಲ್, ಈ ಮೌಸದ ಬೆಲೆ 100 ರೂಪಾಯಿ ಐತಂತ ತಿಳ್ಕೊರಿ. ನೆಕ್ಸ್ಟ್ ಇಯರ್ ಇದು ಮೌಸ್ 6% ಏನ್ರಿ ಗ್ರೋ ಆತಂದ್ರೆ 106 ರೂಪಾಯಿ ಆಗ್ತೈತಿ, 6 ರೂಪಾಯಿ ಹೆಚ್ಚಾಗ್ತೈತಿ. ಬಟ್ 100 ರೂಪಾಯಿ ನಿಮ್ಗೆ ಮನ್ಯಾಗಿದ್ದಾವ, 1 ವರ್ಷ ಬಿಟ್ರೂ ಮನ್ಯಾಗ ಇದ್ರ ಅದ್ರ ಬೆಲೆ 100 ರೂಪಾಯಿನೇ ಇರ್ತೈತಿ, ಹೊರತು 106 ರೂಪಾಯಿ ಆಗಂಗಿಲ್ಲ. ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 100 ರೂಪಾಯಿ 106 ರೂಪಾಯಿನೂ ಆಗ್ಬೋದು. ತಿಳಿತ್ರಿ, ಯಾವಾಗೂ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ರೀ. ನೀವು ಇನ್ವೆಸ್ಟ್ ಮಾಡೋದು ಬರೀ ರೊಕ್ಕ ಮನ್ಯಾಗೆ ತಂದಿಟ್ರೆ ಅದ್ರ ಬೆಲೆ ಕಡಿಮೆ ಆಗುತ್ತೆ, ಹೊರತು ಹೆಚ್ಚಾಗಿಲ್ಲ. ನಿಮಗೆ ಕಂಡು ಬರಂಗಿಲ್ಲ 100 ರೂಪಾಯಿನ ಅನಿಸ್ತೈತಿ. ಬಟ್ ಇನ್ಫ್ಲೇಷನ್ ಪ್ರಕಾರ ನೋಡ್ರೆ, ಇನ್ಫ್ಲೇಷನ್ 6% 4% ಗ್ರೋ ಆಗ್ತಿರ್ತೈತಿ. ಬಟ್ ನಿಮ್ಮ ರೊಕ್ಕ 100 ರೂಪಾಯಿ ಐತಿ, 100 ರೂಪಾಯಿನೇ ಇರ್ತೈತಿ. ತಿಳಿತ್ರಿ, ಅನಾನ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ವೀಕ್ಷಕರೇ, ಮತ್ತೊಂದು ನಾವು ಇತರಲ್ಲೇ ತಿಳ್ಕೊಬೋದು, ನಿಮ್ಮ ರಿಟೈರ್ಮೆಂಟ್ ಆಗೋದ್ ಮುಂದೆ ನಿಮ್ಮ ಕಡೆ ಎಷ್ಟು ರೊಕ್ಕ ಇದಾವಂತ ಹೂಡಿಕೆ ಮ್ಯಾಗನ ಡಿಪೆಂಡ್ ಇರ್ತೈತಿ. ನೀವು ರಿಟೈರ್ಡ್ ಆಗನೇ ನಿಮ್ಮ ಕಡೆ 10 ಲಕ್ಷ ಇರ್ತಾವೋ ಅಥವಾ 1 ಕೋಟಿ ಇರ್ತಾವೋ ಅಂತ ಅದು ಡಿಪೆಂಡ್ ಹೂಡಿಕೆ ಮಾಡೋದ್ರ ಮ್ಯಾಗ ಇರ್ತೈತಿ. ಅನಾನ ಹೂಡಿಕೆ ಭಾಳ ಇಂಪಾರ್ಟೆಂಟ್. ಹೂಡಿಕೆ ಮಾಡಿದ್ರೆ ನೀವು ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದು, ಏನೂ ರೊಕ್ಕದ ಹೆಚ್ಚ ಸಮಸ್ಯೆಯನ್ನು ಬರಂಗಿಲ್ಲ. ಬಟ್ ವೀಕ್ಷಕರೇ, ಹೂಡಿಕೆ ಅಂದ್ರೆ ಸಿಕ್ಕಲ್ಲೇ ಹೂಡಿಕೆಯನ್ನು ಮಾಡಬಾರ್ದು. ಚಲೋ ಅಸೆಟ್ ಕ್ಲಾಸ್ನಾಗ ಹೂಡಿಕೆ ಮಾಡ್ರೆ ನಿಮಗೆ ಚಲೋ ಲಾಭ ಆಗ್ತೈತಿ. ನಾನು ಇವತ್ತು ಚಲೋ ಯಾವ್ಯಾವ ಅಸೆಟ್ ಕ್ಲಾಸ್ ಇದ್ದಾವೆ, ನಾವು ಚಲೋ ಯಾವ್ಯಾವ ಇದ್ರನ್ಯಾಗ ಹೂಡಿಕೆ ಮಾಡಿ ಚಲೋ ರಿಟರ್ನನ್ನು ಪಡಿಬೋದು, ಹೆಂಗೆ ಇನ್ಫ್ಲೇಷನ್ಗೆ ಬೀಟ್ ಮಾಡ್ಬೋದು, ಹೆಂಗೆ ನಾವು ಕೋಟ್ಯಾಧಿಪತಿ ಆಗ್ಬೋದು ಅಂತ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ. ಮತ್ತು ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ರೀ, ಯಾಕಂದ್ರೆ ಹೂಡಿಕೆ ಮಾಡೋದು ಯಾಕೆ ಮುಖ್ಯ ಅಂತ ನಿಮಗೆ ಇವತ್ತಿನ ಈ ವಿಡಿಯೋನಾಗ ತಿಳಿತೈತಿ. ನೋಡ್ಬೋದು ವೀಕ್ಷಕರೇ, ಎಲ್ಲ ಸಾಮಾನ್ಯ ಮಂದಿಗೆ ನೀವು ಕೇಳ್ರ, ಈಗ ನನ್ನ ಕಡೆ 1 ಲಕ್ಷ ರೂಪಾಯಿ ಇದಾವಪ್ಪ ಅಂದಾಜು, ಹೆಂಗೆ ಎಕ್ಸಾಂಪಲ್ ತೋರಿ 10 ಲಕ್ಷ ಇದಾವಂತ ತಿಳ್ಕೊರಿ. ಹೊಲ ಇತ್ತು, ಹೊಲ ಮಾರೇನಿ, ಈಗ 10 ಲಕ್ಷ ರೂಪಾಯಿ ಇದಾವೆ, ಈಗ ಇದರಲ್ಲಿ ಇನ್ವೆಸ್ಟ್ ಮಾಡ್ಲಿ ತಿಳಿವತ್ತ ಅಂತ ಭಾಳ ಮಂದಿ ಕೇಳ್ತಾರೆ. ಅವಾಗ ಎಲ್ಲ ನಮ್ದು ಆಲ್ಮೋಸ್ಟ್ ಎಲ್ಲ ದೇಶನಾಗ ಏನಂತಾರಂದ್ರೆ, ಭಾಳ ಮಂದಿ FDನಾಗ ಹೂಡಿಕೆ ಮಾಡಪ್ಪ ಅಂತ ಹೇಳಿಕೆ ಕೊಡ್ತಾರೆ. ವೀಕ್ಷಕರೇ, FDನಾಗ ಇನ್ವೆಸ್ಟ್ ಮಾಡ್ರೆ ಇನ್ಫ್ಲೇಷನ್ಗೆ ಸ್ವಲ್ಪ ಮಟ್ಟಿಗೆ ಬೀಟ್ ಮಾಡ್ತೈತಿ. FD ಎಷ್ಟು ರಿಟರ್ನ್ ಕೊಡ್ತೈತೆ ಅಂದ್ರೆ 5%ದಿಂದ 6% ರಿಟರ್ನನ್ನು ಕೊಡ್ತೈತಿ, ಫಿಕ್ಸ್ಡ್ ಡಿಪಾಸಿಟ್. ಬಟ್ ಇನ್ಫ್ಲೇಷನ್ ನೋಡ್ಬೋದು 4%ದಿಂದ 6% ಗ್ರೋ ಆಗ್ತಿರ್ತೈತಿ. ಅಂತಂದ್ರೆ ನಿಮ್ಮ ಕಡೆ 100 ರೂಪಾಯಿ ಇತ್ತಂದ್ರೆ ಮುಂದಿನ ವರ್ಷ 6% ಇನ್ಫ್ಲೇಷನ್ ಏನ್ರಿ ಏರಿತಂದ್ರೆ ಅದು ನೆಕ್ಸ್ಟ್ 106 ರೂಪಾಯಿ ಆಗ್ತೈತಿ. ಬಟ್ ಒಂದು ಕಡೆ 100 ರೂಪಾಯಿ FDನಾಗ ಇನ್ವೆಸ್ಟ್ ಮಾಡ್ರೆ ಅದು ಸೇಮ್ 6% ರಿಟರ್ನ್ ಕೊಟ್ಟ 106 ಆಗ್ತೈತಿ. ಅಂದರೆ ಇನ್ಫ್ಲೇಷನ್ ಎಷ್ಟೈತಿ ಅಷ್ಟಿಗೆ ಅಡ್ಜಸ್ಟ್ ಆಗ್ತೈತಿ FD. ಅಥವಾ ಕಮ್ಮಿ ಕೊಟ್ಟಿತ್ತು, 5% ಕೊಟ್ಟಿತ್ತಂದ್ರೆ ಇನ್ಫ್ಲೇಷನ್ಗೂ ಬೀಟ್ ಮಾಡೋಕೆ ಆಗಂಗಿಲ್ಲ FDಲಿ. ನಾನು FD ಒಂದು ಐತಿ, ಸೇಫ್ ಇನ್ವೆಸ್ಟ್ಮೆಂಟ್ ಅನ್ಬೋದು, ಬಟ್ ಅಷ್ಟು ಮ್ಯಾಸಿವ್ ರಿಟರ್ನನ್ನು ಕೊಡಂಗಿಲ್ಲ. ನಿಮ್ಮ ರೊಕ್ಕ ಎಷ್ಟಿದಾವೋ ಅಷ್ಟೇ ಇರ್ತೈತಿ 10 ವರ್ಷ ಗಂಟ್ಲೆ. ಹಂಗೆ ನೋಡ್ರಿ, ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡ್ರೆ ತಿಳಿತ್ರಿ. ಅನಾನ ವೀಕ್ಷಕರೇ, ಮತ್ತು ನೆಕ್ಸ್ಟ್ ಏನು ಭಾಳ ಮಂದಿ ಅಡ್ವೈಸ್ ಕೊಡೋರಂದ್ರೆ, FD ಬಿಟ್ರೆ ಸೇವಿಂಗ್ ಅಕೌಂಟ್ನಾಗ ಇಡಪ್ಪ ಅಂತ ಭಾಳ ಮಂದಿ ಅಂತಾರೆ. ಯಾಕಂದ್ರೆ ಬ್ಯಾಂಕ್ನಾಗ ಸೇಫ್ ಇರ್ತಾವೆ ರೊಕ್ಕ, ಕಳ್ಳತನೂ ಆಗಂಗಿಲ್ಲ, ಮತ್ತು ನಿಂಗೆ ಸ್ವಲ್ಪ ರಿಟರ್ನು ಸಿಗ್ತಾವ ಅಂತ ಭಾಳ ಮಂದಿ ಹೇಳ್ತಾರೆ. ಭಾಳ ಮಂದಿಗೆ ನಾಲೆಜ್ ಇರಂಗಿಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ. ನೋಡ್ರಿ ವೀಕ್ಷಕರೇ, ನೀವು ಏನ್ರಿ ನಿಮ್ಮ ರೊಕ್ಕ ಸೇವಿಂಗ್ ಅಕೌಂಟ್ನಾಗ ಇಟ್ರೆ ಅದು 2%ದಿಂದ 3% ಗ್ರೋ ಆಗ್ತೈತಿ. ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗಂಗಿಲ್ಲ ರೀ ನಿಮ್ಮ ರೊಕ್ಕ. ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರ 4ರಿಂದ 6% ಗ್ರೋ ಆಗ್ತಿರ್ತೈತಿ ನಮ್ಮ ದೇಶನಾಗ. ಇವತ್ತಂದ್ರೆ ನೀವು ನೋಡಿರಬಹುದು ವೀಕ್ಷಕರೇ, 10-20 ವರ್ಷ ಹಿಂದೆ ಬಂಗಾರದ ರೇಟ್ 20,000, 25,000, 30,000 ಇರ್ತಾ. ಈಗ ನೋಡಬಹುದು ವೀಕ್ಷಕರೇ ಎಷ್ಟು ಆಗೈತೆ ಅಂತ ಬಂಗಾರ ರೇಟ್.
ನಾನು ಹಿಂಗೆ ಯಾವಾಗನೂ ಎಲ್ಲ ವಸ್ತುದ ರೇಟ್ ಹೆಚ್ಚಾಕೊಂತ ಹೋಗ್ತೈತಿ. ಅದು ಹೆಂಗೆ ಹೆಚ್ಚಾಗ್ತೈತೆ ಅಂದ್ರೆ ಇನ್ಫ್ಲೇಷನ್ ಪ್ರಕಾರ ಹೆಚ್ಚಾಗ್ತಿರ್ತೈತಿ. ಇನ್ಫ್ಲೇಷನ್ 4% ಇದ್ರೆ ಪ್ರತಿ ವರ್ಷ 4%ಲೇ ಇರ್ತಿರ್ತೈತಿ ಅದ್ರ ಬೆಲೆ. 6% ಇದ್ರೆ 6%ಲೇ ಇರ್ತಿರ್ತೈತಿ. ಅದ ಕಾರಣ ವೀಕ್ಷಕರೇ ಈಗ 100 ರೂಪಾಯಿ ಸಿಗೋ ಐಟಮ್ ಮುಂದಿನ ಒಂದು 5-6 ವರ್ಷಕ್ಕೆ 100 ರೂಪಾಯಿ ಸಿಗಂಗಿಲ್ಲ, 1000 ರೂಪಾಯಿ ಸಿಗ್ತೈತಿ. ಈ ಥರ ಇರ್ತೈತಿ ನೋಡ್ರಿ. ನೀವು ಸೇವಿಂಗ್ ಅಕೌಂಟ್ನಾಗ ಇದ್ರೆ ನಿಮ್ಮ ರೊಕ್ಕ 2-3% ಗ್ರೋ ಆಗ್ತೈತಿ. ಅವು ಗ್ರೋ ಆಗಿ ಉಪಯೋಗ ಇಲ್ಲ, ಉಲ್ಟಾ ನೀವು ಬಡತನನ ಆಗ್ತೀರಿ. ನೀವು ಹೂಡಿಕೆ ಮಾಡಿನೂ ನೀವು ನಿಮ್ಮ ರೊಕ್ಕ ಕಮ್ಮಿ ಹಾಕ್ಕೊಂತನ ಹೋಗ್ತಾ ಹೊರತು ಬೆಳೆಯಂಗಿಲ್ಲ. ನಾನು ಸೇವಿಂಗ್ ಅಕೌಂಟು ಅಷ್ಟೇನು ಚಲೋ ಆಪ್ಷನ್ ಇಲ್ಲ, ಕೆಟ್ಟೇನು ಅನ್ನಂಗಿಲ್ಲ, ಚಲೋ ಆಪ್ಷನ್ ಇಲ್ಲ. ಬಟ್ ವೀಕ್ಷಕರೇ 4ನೇ ಆಪ್ಷನ್ ಯಾವುದಂತಂದ್ರೆ ಅದ್ರದ್ದು ಇಮೇಜ್ ನೆಗೆಟಿವ್ ಭಾಳ ಐತಿ. ಅದು ಯಾವ್ದಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಹೂಡಿಕೆ ಮಾಡಬೇಡಪ್ಪ, ರೊಕ್ಕ ಮುಂದೆ ಕಳ್ಕೊತೀವಿ ಅವನ ಸುಮ್ಮ. ಅವರು ಹೇಳೋದು ಕರೆಕ್ಟ್ ಐತಿ. ಭಾಳ ಮಂದಿ ನಮ್ಮ ದೇಶನಾಗ ರೊಕ್ಕ ಕಳ್ಕೊಂಡಿರ್ತಾರೆ, ಅವ್ರ ಮನಿನಾಗ ಯಾರೇ ರೊಕ್ಕ ಕಳ್ಕೊಂಡಿರ್ತಾರೆ, ಅದ್ರ ಸಂಬಂಧ ಅವ್ರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಿರ್ತಾರೆ. ಬಟ್ ಎದಕ್ಕೆ ಕಳ್ಕೊಂಡಿರ್ತಾರೆ ಅದು ಅವ್ರಿಗೆ ಗೊತ್ತಿರಂಗಿಲ್ಲ. ನೀವು ಚಲೋ ಕಲಿತ ಚಲೋ ಇದು ಮಾಡ್ರಿ, ಸ್ಟಾಕ್ ಮಾರ್ಕೆಟ್ನಾಗ ಏನಾದ ಲಿಮಿಟೇ ಇಲ್ಲ ನೀವು ರಿಟರ್ನನ್ನು ತೆಗಿಯಾಕ. ಎಷ್ಟು ಬೇಕಾದಷ್ಟು % ರಿಟರ್ನನ್ನು ನೀವು ತೆಗಿಬೋದು ಸ್ಟಾಕ್ ಮಾರ್ಕೆಟ್ನಾಗ. ನಾನು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಒಂದು ಬೆಸ್ಟ್ ಆಪ್ಷನ್. ಇನ್ನು ಇನ್ಫ್ಲೇಷನ್ನಾಗ್ರೆ ಈಸಿಯಾಗಿ ಬೀಟ್ ಆಗ್ತೈತಿ ಹೊರತು ಕೋಟ್ಯಾಧಿಪತಿನೂ ನಿಮ್ಗೆ ಮಾಡ್ಬೋದು. ಬಟ್ ಅದಕ್ಕೆ ಕಲಿಬೇಕಾಗ್ತೈತಿ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಾ ಸ್ಟಾಕ್ ಮಾರ್ಕೆಟದ ಬಗ್ಗೆ ಹೆಂಗೆ ಇನ್ವೆಸ್ಟ್ ಮಾಡೋದು ಅದು ಹೇಳಂಗಿಲ್ಲ, ಯಾಕಂದರೆ ಇದು ಮ್ಯೂಚುವಲ್ ಫಂಡ್ ಸೀರೀಸ್ ನಡೆಸೀನಿ. ನಾನು ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟದು ನನಗೊಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್. ಹತ್ರ ಈ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತೀನಿ. ನೆಕ್ಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ನಾಗ ನಾವು ಹೆಂಗೆ ಚಲೋ ಸ್ಟಾಕ್ನ ಇನ್ವೆಸ್ಟ್ ಮಾಡ್ಬೋದು ಅಂತಲೂ ತಿಳ್ಕೊಳ್ಳೋಣ. ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವೀಕ್ಷಕರೇ ಮತ್ತೊಂದು ಯಾವುದಂತಂದ್ರೆ ಇನ್ಸ್ಟ್ರೂಮೆಂಟ್ ಎಲ್ಲರೂ ಹೇಳ್ತಾರೆ, ಅದು ಮ್ಯೂಚುವಲ್ ಫಂಡ್ನಾಗನೂ ಒಬ್ರೊಬ್ರು ಇನ್ವೆಸ್ಟ್ ಮಾಡೋಂಗಿಲ್ಲ. ಭಾಳ ಮಂದಿಗೆ ಗುರ್ತಿಲ್ಲ ಮ್ಯೂಚುವಲ್ ಫಂಡ್. ನಂಗೆ ಇದಾಗ್ತೈತೆ ರೀ ವೀಕ್ಷಕರೇ. ನಂಗೆ ಭಾಳ ಮಂದಿಗೆ ಕೇಳ್ತಾರೆ, ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡ್ತೀರೇನಾ, ಕಲರ್ ಟ್ರೇಡಿಂಗ್ ಮಾಡ್ತೀರೇನಾ, ಹಿಂಗೆಲ್ಲ ಕೇಳ್ತಾರೆ ನಂಗೆ ಕ್ವಶನ್. ನಂಗೆ ಅದು ಹೊರತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತೀರೇನಾ, ಮ್ಯೂಚುವಲ್ ಫಂಡ್ ಭಾಳ ಮಂದಿ ಮ್ಯೂಚುವಲ್ ಫಂಡ್ ಗುರ್ತಿಲ್ಲ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ ಹಿಂಗೆಲ್ಲ ಇರ್ತೈತೆ ಅಂತ ಗುರ್ತಿಲ್ಲ. ಅದು ಬಿಟ್ಟು ಗ್ಯಾಮ್ಲಿಂಗ್ ಆ್ಯಪ್ಗಳು ಗುರ್ತಿದ್ದಾವೆ, ಫಾರೆಕ್ಸ್ ಟ್ರೇಡಿಂಗ್ ಅನ್ನೋದು ಗುರ್ತೈತಿ, ಎಲ್ಲ ಗುರ್ತೈತಿ. ಹೊರತು ಹಿಂಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗೂ ಹಿಂಗೆಲ್ಲ ಇರ್ತೈತಂತ ಮ್ಯೂಚುವಲ್ ಫಂಡ್ ಅದು ಏನೂ ಗುರ್ತಿಲ್ಲ. ನಂಗೆ ಅದೊಂದು ಕೆಟ್ಟ ಅನಿಸ್ತೈತೆ ರೀ. ಯಾವ್ಯಾವ ನಮ್ಮ ದೇಶನಾಗ ಇನ್ಲೀಗಲಿ ಇರ್ತಾವೆ ಅವು ಎಲ್ಲರಿಗೂ ಗುರ್ತಿರ್ತಾವೆ, ಬಟ್ ಯಾವ ಲೀಗಲ್ ಇರ್ತಾವೆ ಅದು ಭಾಳ ಮಂದಿಗೆ ಗುರ್ತಿರಂಗಿಲ್ಲ. ನಾನು ಅದ್ರ ಬಗ್ಗೆನೂ ನಾವು ವಿಡಿಯೋ ಮಾಡ್ತೀನಿ. ಬಟ್ ಈಗ ಇದ್ರ ಬಗ್ಗೆ ತಿಳ್ಕೊರಿ. ಮ್ಯೂಚುವಲ್ ಫಂಡ್ಸ್ ಒಬ್ರೊಬ್ರು ಎಜುಕೇಟೆಡ್ ಯಾರ್ಯಾರಿದ್ದಾರೆ ಅವ್ರಿಗೆ ಅಷ್ಟೇ ಗುರ್ತೈತಿ, ಅನ್ಎಜುಕೇಟೆಡ್ದವ್ರಿಗೆ ಪಾಪ ಗುರ್ತಾ ಇಲ್ಲ ಇದು ಮ್ಯೂಚುವಲ್ ಫಂಡ್ ಒಂದು ಸ್ಕ್ಯಾಮ್ ಅನ್ನಿಸ್ತೈತಿ ಭಾಳ ಮಂದಿಗೆ. ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ರೆ ವೀಕ್ಷಕರೇ ಒಂದೇದೇನಂದ್ರೆ ಚಲೋ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ರೆ 15-30% ರಿಟರ್ನ್ ನಿಮಗೆ ಕಣ್ಣು ಮುಚ್ಚಿ ಸಿಗ್ತೈತಿ. ನಾನು ಹೆಂಗೆ ಅದು ಮ್ಯೂಚುವಲ್ ಫಂಡ್ ಚಲೋ ಆಯ್ಕೆ ಮಾಡೋದು ಅಂತ ನಾವು ಮುಂದಿನ ವೀಡಿಯೋಗಳನ್ನ ತಿಳ್ಕೊಳ್ಳೋಣ. ನಾನು ವೀಕ್ಷಕರೇ ನಿಮ್ಮ ರೊಕ್ಕ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ರೆ ಬೆಸ್ಟ್ ರೀ. ಮತ್ತು ಮ್ಯೂಚುವಲ್ ಫಂಡ್ನಾಗ ರೊಕ್ಕ ಕಳ್ಕೊಳ್ಳೋ ಚಾನ್ಸಸ್ ಇರ್ತೈತಿ, ಬಟ್ ಭಾಳ ಕಡಿಮೆ ಇರ್ತೈತಿ. ಯಾಕಂದ್ರೆ ಅಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾರೆ, ಎಕ್ಸ್ಪರ್ಟ್ ಇರ್ತಾರೆ ನಿಮ್ಮ ರೊಕ್ಕನ ಹೂಡಿಕೆ ಮಾಡೋಕೆ. ಅವ್ರು ಫುಲ್ ಕಲ್ತಿರ್ತಾರೆ. ಅವ್ರು ಎಷ್ಟಾಗ್ತೈತೆ ಅಷ್ಟೇ ಕಡಿಮೆ ಲಾಸ್ ಮಾಡಿ ಹೆಚ್ಚು ಪ್ರಾಫಿಟನ್ನು ಜನ್ರೇಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಅವ್ರು ಅಷ್ಟು ಕಲ್ತಿರ್ತಾರೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ತೈತೆ. ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋಕ್ಕಿಂತ ಅವ್ರದ್ದು ಎಕ್ಸ್ಪೀರಿಯನ್ಸ್ ಮುಖಾಂತರ ಅವ್ರು ಹೂಡಿಕೆ ಮಾಡ್ತಾರಲ್ಲ ರೀ, ಅಲ್ಲಿ ಹೆಚ್ಚು ರಿಟರ್ನ್ ಸಿಗೋ ಚಾನ್ಸಸ್ ಇರ್ತೈತಿ. ಮತ್ತು ವೀಕ್ಷಕರೇ ಯಾವಾಗನ್ನೂ ಒಂದು ಎಕ್ಸ್ಪರ್ಟ ಬೇಕಾಗಿರ್ತಾನೆ ರೀ ವೀಕ್ಷಕರೇ. ಈಗ ಹೆಂಗೆ ಯಾರು ಹೋಗೈತಿ ಕಂಡು ಹಿಡಿದು ಅದನ್ನು ಫಿಕ್ಸ್ ಮಾಡೋಕೆ ಹೆಂಗೆ ಡಾಕ್ಟರ್ಗಳು ಎಕ್ಸ್ಪರ್ಟ್ ಇರ್ತಾರಲ್ಲ ರೀ, ಹಂಗೆ ಇನ್ಫ್ಲೇಷನ್ಗೆ ಬೀಟ್ ಮಾಡಿ ಹೆಂಗೆ ರೊಕ್ಕನ ಮಾಡೋದಂತ ಮ್ಯೂಚುವಲ್ ಫಂಡ್ದವ್ರು ಎಕ್ಸ್ಪರ್ಟ್ ಇರ್ತಾರೆ ರೀ. ನಾನು ನಿಮ್ಮ ರೊಕ್ಕ ಒಬ್ರು ಎಕ್ಸ್ಪರ್ಟ್ ಕಡೆ ಇರ್ತಾವೆ. ಮತ್ತು ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗ್ತೈತೆ ಅಂತ ಹಿಂದಿನ ವೀಡಿಯೋನಾಗೂ ಹೇಳೀನಿ. ಅದು ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಆ ವಿಡಿಯೋನ ಹೋಗಿ ನೋಡಿರಿ. ಮ್ಯೂಚುವಲ್ ಫಂಡ್ನಾಗ ನೀವು ಇನ್ವೆಸ್ಟ್ ಮಾಡ್ರೆ ಒಂದೇ ಮಾತು, ನೀವು ಟೈಮ್ ಕೊಡೋ ಅವಶ್ಯಕತೆ ಇಲ್ಲ, ಬರೀ ನಿಮ್ಮ ಹಣವನ್ನು ಕೊಡಬೇಕಾಗ್ತೈತಿ. ಮತ್ತು ನಿಮ್ಮ ಸಂಬಂಧ ಹಗಲಿ ರಾತ್ರಿ ಫಂಡ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ, ನೀವು ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ರೊಕ್ಕ ಒಪ್ಪಂದಾಗೂ ಸದ್ಯಕ್ಕೆ ಕಂಪೌಂಡಿಂಗ್ ಆಗ್ತಿರ್ತಾವೆ, ಟೆನ್ ಸಿಗ್ತಿರ್ತೈತಿ, ರೊಕ್ಕ ಬರ್ತಿರ್ತಾವೆ. ಮತ್ತು ನಿಮ್ಮ ಸಂಬಂಧ ರೊಕ್ಕ ಕೆಲಸ ಮಾಡ್ತಿರ್ತೈತಿ ಹೊರತು ನೀವು ಕೆಲಸ ಮಾಡ್ತಿರಂಗಿಲ್ಲ. ನೀವು ಬರೀ ರೊಕ್ಕ ಕೊಡೋದ ಗಪ್ ಕುಂತು ಬಿಡೋದ, ನಿಮ್ಮ ಸಂಬಂಧ ರೊಕ್ಕ ಮತ್ತು ಫಂಡ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ. ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ. ನಾನು ವೀಕ್ಷಕರೇ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ರೆ ನೀವು ಇನ್ಫ್ಲೇಷನ್ಗೂ ಬಿಟ್ಟು ಮಾಡ್ಬೋದಾ, ಚಲೋ ರಿಟರ್ನನ್ನು ತೆಗಿಬೋದಾ. ನಾನು ಹೂಡಿಕೆ ಮಾಡೋಕೆ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಐತ್ರಿ. ನಾನು ವೀಕ್ಷಕರೇ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಈ ಮ್ಯೂಚುವಲ್ ಫಂಡ್ ಬಗ್ಗೆ ಸೀರೀಸ್ ನಡೆದೈತಿ, ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಸೀರೀಸ್ ಐತಲ್ಲ ರೀ, ಈ ಥರ ಟೆಕ್ನಿಕಲ್ ಕಲಿಯಾತೇವೆ. ನೆಕ್ಸ್ಟ್ ಫಂಡಮೆಂಟಲ್ನೇ ಹೆಂಗೆ ಚಲೋ ಸ್ಟಾಕ್ನೇ ಹೂಡಿಕೆ ಮಾಡ್ಬೋದು ಅದ್ರ ಬಗ್ಗೆನೂ ಕಲಿಯೋಣ. ತಿಳಿತ್ರಿ ವೀಕ್ಷಕರೇ ಹೂಡಿಕೆ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಹೂಡಿಕೆ ಮಾಡೋದು ನಿಮ್ಮ ರೊಕ್ಕ ಎಲ್ದಿ ತಲ್ಲೇ ಇಟ್ರೆ ಅದು ಇನ್ಫ್ಲೇಷನ್ಗೆ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಮೆಹಂಗಾಯಿಗೆ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಸ್ತುಗಳ ಬೆಲೆ ಏರ್ತಿರ್ತೈತಿ, ಬಟ್ ನೀವು ಇನ್ವೆಸ್ಟ್ ಮಾಡೋದು ಒಂದೇ ಕಡೆ ರೊಕ್ಕ ಇಟ್ಟರೆ ಅದ್ರ ಬೆಲೆ ಇರೋಂಗಿಲ್ಲ.
ಅದೇ ಇನ್ವೆಸ್ಟ್ ಮಾಡ್ರೆ ಇನ್ಫ್ಲೇಷನ್ ಬೀಟ್ ಮಾಡಿ ಹಂಗೆ ನಿಮ್ಮ ರೊಕ್ಕನೂ ಬೆಳಿತಾವ. ಈಗ ನೋಡ್ರಿ 4-6% ಇನ್ಫ್ಲೇಷನ್ ಬೆಳಿತೈತಿ ಅಂದ್ರೆ ಹೇಳಿನೇ ನಿಮಗೆ ಮೋಸದ ರೇಟ್ ₹100 ಇದ್ರೆ ನೆಕ್ಸ್ಟ್ ₹104 ₹106 ಆಗ್ತೈತಿ ಹೊರತು ಕಡಿಮೆ ಏನಾಗಂಗಿಲ್ಲ. ಬಟ್ ನಿಮ್ಮ ರೊಕ್ಕ ನಿಮ್ಮ ಮನ್ಯಾಗನ ನೀವು ನಿಮ್ಮ ರೊಕ್ಕನ ಇಟ್ರಿ ಅಂದ್ರೆ ಅದು ಬೆಳೆಯಂಗಿಲ್ಲ, ಅದು ಅಲ್ಲೇ ಕುಂತು ಬಿಡ್ತಾವೆ. ನಾನು ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ. ನಾವು ಇನ್ನು ಕಲಿಯೋಣ ನಾವು ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ. ಇದು ಮ್ಯೂಚುವಲ್ ಫಂಡ್ ಸೀರೀಸ್ ನಡೆದೈತಿ. ಇದಕ್ಕಿಂತ ಮೊದಲು ನಾವು ಒಂದು ವಿಡಿಯೋ ಮಾಡೀನಿ ಮ್ಯೂಚುವಲ್ ಫಂಡಲ್ಲಿ ಬೇಸಿಕ್ ಕ್ಲಿಯರ್ ಮಾಡೀನಿ. ನೆಕ್ಸ್ಟ್ ವಿಡಿಯೋಗಳನ್ನ ಇನ್ನೂ ಮ್ಯೂಚುವಲ್ ಫಂಡ್ ಬಗ್ಗೆ ಡೆಪ್ತಾಗಿ ತಿಳ್ಕೊಳ್ಳೋಣ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.